ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತೇ ಇದೆ ಆರ್ ಎಸ್ ಕೆ ಫುಡ್ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ. ಆರ್ ಎಸ್ ಕೆ ಬ್ರ್ಯಾಂಡಲ್ಲಿ ಮಾಡ್ತಾರಂಥದ್ದು ಸಿರಿಧಾನ್ಯ ಮಾಲ್ಟ್. ಇದು ತುಂಬಾ ಚೆನ್ನಾಗಿರುತ್ತೆ. ಮಾಡೋ ವಿಧಾನ, ಮಾಡೋದಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ, ಹಾಗೆ ಪೌಡರ್ ಮಾಡಿದ ನಂತರ ಅದನ್ನು ಉಪಯೋಗಿಸ್ಕೊಳ್ಳೋದು ಯಾವ ರೀತಿ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ತುಂಬ ಸಿಂಪಲ್ ಆಗಿದೆ ಎಲ್ಲನೂ. ಆದರೆ ನೀವು ಮನೇಲಿ ಕೂಡ ಮಾಡ್ಕೊಳ್ಬಹುದು. ಆಗಲ್ಲ ಅಂದರೆ ಆರ್ಡ್ರ್ ಕೂಡ ಕೊಡಬಹುದು. ಮೊಳಕೆ ಹುರುಳಿಕಾಳಿದು ಒಂದು 2 kg ಅಷ್ಟು ಮೊಳಕೆ ಹುರುಳಿಕಾಳನ್ನ ಒಂದು 10 ರಿಂದ 12 ಗಂಟೆ ಅಥವಾ ಓವರ್ ನೈಟ್ ನೆನೆಸಿ ಬೆಳಗ್ಗೆದ್ದು ಸೋರ್ಲಾಕಿ ನಾಳೆ ಬೆಳಗ್ಗೆ ತೆಗೀರಿ. 24 ಗಂಟೆ ಒಳಗಡೆ ಕುಡಿ ಮೊಳಕೆ ಬರುತ್ತೆ. ಅಷ್ಟು ಮೊಳಕೆ ಬಂದರೆ ಸಾಕಿದು. ಇದನ್ನು ಮತ್ತೆ ತೊಳೆಯೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಒಣಗಿಸ್ಕೋಬೇಕು ಬಿಸಿಲಲ್ಲಿ. ಒಂದು ಬಟ್ಟೆ ಮೇಲೆ ಹಾಕಿಬಿಟ್ಟು ಇನ್ನೊಂದು ಬಟ್ಟೆ ಮೇಲಿಂದ ಮುಚ್ಚಿ ಚೆನ್ನಾಗಿ 2 ರಿಂದ 3 ದಿವಸ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಮೊಳಕೆ ಇರೋ ಕಾರಣ ಬೇಗ ಹುಳ ಆಗಿಬಿಡುತ್ತೆ. ಹಾಗಾಗಿ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾಡ್ಕೊಳ್ಳಿ. ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದ್ರಿಂದ ಒಣಗಿಸಿಟ್ಕೊಂಡಿದ್ದೀನಿ. ಇದು ಕುಪ್ಪೆ ಸೊಪ್ಪು ಅಂತೇಳಿ ಕೆಲವರಿಗೆಲ್ಲ ಗೊತ್ತಿರುತ್ತೆ. ಇಲ್ಲರ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೀವು ಗೊತ್ತಾಗುತ್ತೆ. ಇದು ಮಕ್ಳ ಕಫಕ್ಕೆ ಅಂತೇಳಿ ಹಾಕ್ತಾರೆ. ತುಂಬಾ ಒಳ್ಳೆಯದಿದು. ನಾವು ಪ್ರತಿಯೊಂದು ಐಟಮ್ಸು ಇಲ್ಲಿ ಉಪಯೋಗಿಸಿರೋದು ಎಲ್ಲ ಮೆಡಿಸಿನ್ ಪ್ಲ್ಯಾಂಟ್ಗಳೇ, ಸೊಪ್ಪುಗಳನ್ನೇ ಸುಮಾರು ವಿಧದಲ್ಲಿ ಉಪಯೋಗಿಸಿದ್ದೀನಿ. ಸುಮಾರು 55 ಪದಾರ್ಥಗಳಿಗಿಂತ ಜಾಸ್ತಿ ಇದೆ ಇಲ್ಲ ಐಟಮ್ಸ್ಗಳು. ನಿಮಗೆ ಸಿಕ್ಕಿದ್ರೆ ಉಪಯೋಗಿಸ್ಕೊಳ್ಳಿ. ಇದು ಅಮೃತ ಬಳ್ಳಿ ಎಲೆಗಳನ್ನೆಲ್ಲ ಸ್ವಲ್ಪ ಎಲ್ಲ ತೊಳೆದ್ಬಿಟ್ಟು ಕಾಂಡದ ಸಮೇತನೇ ಎಲೆಗಳೆಲ್ಲ ಬಿಡಿಸಿ ಸಪ್ರೇಟಾಗಿ ಒಣಗಿಸ್ಕೊತೀನಿ. ಎಲೆ ಬೇಗ ಒಣಗೋಗುತ್ತೆ. ಈ ಕಾಂಡ ಏನಿದೆಯಲ್ಲ ಇದನ್ನು ಕೂಡ ಹಾಕ್ಕೊಳ್ತೀನಿ. ಇದು ಬಲ್ತಿದೆ, ತುಂಬ ಹಾಕಲ್ಲ. ಎಲೆಗಳ ಜೊತೆ ಇದೆಯಲ್ಲ ಆ ಕಾಂಡನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಬಿಸಿಲಲ್ಲಿ ಒಣಗಿಸ್ಕೊಳ್ತೀನಿ. ಕಡ್ಡಿ ಸಮೇತನೇ ಒಣಗಿಸೋಕೆ ಬಿಟ್ಟು ನಾರಿನಂಶ ಜಾಸ್ತಿ ಇರೋದ್ರಿಂದ ಬೇಗ ಒಣಗೋದಿಲ್ಲ. ಹಾಗಾಗಿ ಸಪ್ರೇಟ್ ಕಡ್ಡಿನ ಪೀಸ್ ಮಾಡಿ ಒಣಗಿಸ್ಕೊತೀನಿ. ಹೆಸರು ಕಾಳು ಇದನ್ನು ಕೂಡ ಮೊಳಕೆ ತೆಗೆದು ಒಣಗಕ್ಕೆ ಇಟ್ಕೊಂಡಿದ್ದೀನಿ. ಇದು ಹರಳಿ ಎಲೆ, ಇದು ಕೂಡ ಗೊತ್ತಿರುತ್ತೆ. ಸಿಕ್ಕಿದ್ರೆ ಇದನ್ನು ಕೂಡ ಉಪಯೋಗಿಸ್ಕೊಳ್ಳಿ. ಹಸಿದು ತಿಂದರೆ ತುಂಬಾ ಒಳ್ಳೆಯದು. ಹಸಿದು ಜ್ಯೂಸ್ ಮಾಡ್ಕೊಂಡು ಪ್ರತಿದಿನ ಬೇವಿನ ಎಲೆ ಮತ್ತು ಹರಳಿ ಎಲೆನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಕ್ಯಾನ್ಸರ್ ಕೂಡ ಬರಲ್ಲ ಅಂತ ಹೇಳ್ತಾರೆ. ನಿಮಗೆ ಸಿಕ್ಕಿದ್ರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಳಿ. ನನಗೆ ಎಲ್ಲನೂ ಹಸಿದು ಪ್ರತಿದಿನ ತರೋದಕ್ಕಾಗಲ್ಲ. ಹಾಗಾಗಿ ಎಲ್ಲ ಒಣಗಿಸಿಟ್ಕೊಂಡು ಮಾಲ್ಟಿಗೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದು ಸೀಪೆ ಗಿಡದ ಎಲೆ ಕುಡಿಗಳು. ಇದು ನುಗ್ಗೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು. ಇದನ್ನು ಕೂಡ ಎಲ್ಲ ತೊಳೆದು ಚೆನ್ನಾಗಿ ಬಟ್ಟೆ ಮೇಲೆ ಒಣಗಿಸಿಟ್ಕೊಂಡಿದ್ದೀನಿ. ನರಳಲ್ಲಿ ಒಂದೊಂದು ದಿವಸ ಒಣಗಿಸಿ ನಂತರ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ. ಇದು ನಗಲು ಮುಳ್ಳು. ನಿಮಗೆ ಗಿಡ ಕೂಡ ತೋರಿಸಿದ್ದೀನಿ. ಬೆರಕೆ ಸೊಪ್ಪು ಕುಯ್ದಾಗ ಈ ನಗಲು ಮುಳ್ಳು ಗಿಡಗಳು ಕೂಡ ಹಳದಿ ಕಲರ್ ಹೂವು ಬಿಡುತ್ತೆ, ಅದನ್ನು ತೋರಿಸಿದ್ದೀನಿ. ಇದು ಬಾಲ್ಮೆಣಸು ಅಂತೇಳಿ. ಇವೆಲ್ಲ ಗಂತಿಗೆ ಸಾಮಾನುಗಳು. ಇದು ವೀಳ್ಯದೆಲೆ. ಅಮೃತ ಬಳ್ಳಿ ಕಡ್ಡಿಗಳು ಹೇಳಿದ್ನಲ್ಲ, ಎಲೆಗಳೆಲ್ಲ ಬಿಡಿಸ್ಕೊಂಡ್ಮೇಲೆ ಅಮೃತ ಬಳ್ಳಿ ಕಡ್ಡಿಗಳವು, ಅದನ್ನು ಕೂಡ ಒಣಗಿಸಿಟ್ಕೊಂಡಿದ್ದೀನಿ. ಇದು ಪುನರ್ನವ ಬೇರು. ಪುನರ್ನವ ಗಿಡ ಅಂತೇಳಿ ನೀವು ಪ್ಲ್ಯಾಂಟ್ ಸರ್ಚ್ ಮಾಡಿ, ಅದ್ರ ಬೇರಿದು. ಇದು ಕೂಡ ತುಂಬಾ ಒಳ್ಳೆಯದು. ಪುನರ್ನವ ಅಂದರೆ ಹೊಸ ಚೈತನ್ಯನ ಮತ್ತೆ ಕೊಡುತ್ತೆ ಅದ್ರ ಬೇರಿದು. ನಿಮಗೆ ಹಳ್ಳಿ ಕಡೆ ಇದು ಏನೋ ಗಿಡ ಸಿಗುತ್ತೆ ಅಂದರೆ ಬೇರನ್ನ ಒಣಗಿಸಿಟ್ಕೊಳ್ಳಿ. ನಾನೆಲ್ಲ ಇದು ಗಂತಿಗೆ ಸಾಮಾನು, ಗಂತಿಗೆ ಅಂಗಡಿಲಿ ತಂದಿರೋಂಥದ್ದು. ಇದು ಗುಲಾಬಿ ಹೂವುಗಳು. ಇಷ್ಟು ಸಾಮಗ್ರಿ ಒಂದು ಬ್ಯಾಚ್ ಆದರೆ. ಇದು ಅಶ್ವಗಂಧ, ಜ್ಯೇಷ್ಠ ಮದ್ದು, ಶತಾವರಿ, ಕಪ್ಪು ಜೀರಿಗೆ, ಕಹಿ ಜೀರಿಗೆ ಅಲ್ಲ ಕಪ್ಪು ಜೀರಿಗೆ, ಇಪ್ಪಲಿ, ಬಜೆ, ಹಾಗೆ ಜಾಕಾಯಿ. ಇದೇನಂತ ಗೊತ್ತಲ್ಲ, ಪಾರಿಜಾತ ಗಿಡದ ಎಲೆ. ಈ ಎಲ್ಲನೂ ಉಪಯೋಗಿಸಿದ್ದೀನಿ. ಪಾರಿಜಾತದ ಎಲೆ ಗಿಡ ಕೂಡ ಗೊತ್ತಾಗುತ್ತೆ ನಿಮಗೆ. ಇದು ಪಾರಿಜಾತ ಹೂವುಗಳು. ಎಲ್ಲ ಬಿಸಿಲಲ್ಲಿ ಒಣಗಿಸಿ ಲಾಸ್ಟಲ್ಲಿ ಲೋ ಫ್ಲೇಮ್ನಲ್ಲಿ ಡ್ರೈ ರೋಸ್ಟ್ ಮಾಡಿ ಕೂಡ ಹಾಕೋಬೇಕಾಗುತ್ತೆ. ಹಾಗೆಯೇ ಬೆಟ್ಟದ ನೆಲ್ಲಿಕಾಯಿ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಂದು ಒಂದು 2 kg ಅಷ್ಟು ತೊಳೆದು ಸಣ್ಣ ಸಣ್ಣ ಪೀಸ್ ಮಾಡಿ ಅದನ್ನು ಒಂದು 2 ರಿಂದ 3 ದಿವಸ ಈ ರೀತಿ ಬಿಸಿಲಲ್ಲಿ ಒಣಗಿಸ್ಕೊಂಡಿರೋಂಥದ್ದು, ಅದು ಕೂಡ ಹಾಕ್ಕೊಂಡಿದ್ದೀನಿ. ಇದು ಒಂದೆಲ್ಗ ಅಥವಾ ಬ್ರಾಹ್ಮಿ ಸೊಪ್ಪು ಅಂತೇಳಿ ಪಾಟಲ್ಲೇ ಬೆಳೆದಿರೋಂಥದ್ದು. ಒಂದು 2 ಸಲ ಕಟ್ ಮಾಡ್ಕೊಳ್ಳೋಷ್ಟರಲ್ಲಿ 10 ದಿವಸಕ್ಕೆ ಇದು ವಾರಕ್ಕೊಂದು ಸಲ ಬರುತ್ತೆ. ಇದು ಕಟ್ ಮಾಡ್ಕೊಳ್ಳೋಷ್ಟರಲ್ಲಿ ಈ ಎಲೆ ಕೂಡ ನಂಗೆ ಮನೆಯಲ್ಲೇ ಸಿಗುತ್ತೆ. ಹಾಗಾಗಿ ಇದನ್ನು ಕೂಡ ಉಪಯೋಗಿಸ್ಕೊಂಡಿದ್ದೀನಿ. ಇದು ಹಾಗಲಕಾಯಿ ಚಟ್ನಿ ಪುಡಿ ಮಾಡೋಕ್ಕೆ ಮಾಡಿರೋಂಥ ಇಂಗ್ರೀಡಿಯೆಂಟ್ಸು. ಅದು ಕೂಡ ಅವೈಲೇಬಲ್ ಇದೆ ನಮ್ಮಲ್ಲಿ. ಬೇಕಾದ್ರೆ ಚಟ್ನಿ ಪುಡಿ ಕೂಡ ಆರ್ಡ್ರ್ ಮಾಡಬಹುದು. ಹಾಗೆ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿಗೆ ಬಳಸ್ಕೊಂಡಿರೋಂಥ ಸಾಮಗ್ರಿಗಳಿವು, ಅದು ಕೂಡ ಸಿಗುತ್ತೆ. ಹಾಗೆ ಇದು ಪುಳಿಯೋಗರೆ ಮಾಡೋದಕ್ಕೆ ಇನ್ಸ್ಟೆಂಟ್ ಪುಳಿಯೋಗರೆ ರೆಡಿ ಇರುತ್ತೆ. ಒಗ್ಗರಣೆ ಗೊಜ್ಜು ಎಲ್ಲ ಪೌಡರ್ ಎಲ್ಲ ರೆಡಿ ಇರುತ್ತೆ. ಜಸ್ಟ್ ಅದನ್ನು ಬಿಸಿ ಅನ್ನಕ್ಕೆ ಉಪಯೋಗಿಸ್ಕೊಳ್ಳೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಆದಷ್ಟು ಜಾಸ್ತಿ ಬಳಸ್ತೀನಿ. ಎಲ್ಲ ಪುಳಿ ರೆಡಿ ಇರೋದ್ರಿಂದ ಪುಳಿಯೋಗರೆ ಪೌಡರು ಜಸ್ಟ್ ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ, ಬೇಕಾದ್ರೆ ತೊಗೊಳ್ಳಿ. ಮಾಲ್ಟ್ ಮಾಡ್ಕೊಳ್ಳೋದಕ್ಕೆ ರಾಗಿ ತೊಗೊಂಡಿದ್ದೀನಿ. ಹಾಗೆ ಸಿರಿಧಾನ್ಯದಲ್ಲಿ ಆರ್ಕ, ಸಜ್ಜೆ, ಕೊರಲು, ಊದಲು, ಬರಗು, ಸಾಮೆ, ವೈಟ್ ಜೋಳ, ಹಾಗೆ ಸ್ವಲ್ಪ ಸೋಂಪು. ಇಲ್ಲಿ ಉದ್ದಿನಕಾಳು, ಬೀನ್ಸು, ಡಬಲ್ ಬೀನ್ಸು, ಮಾಮೂಲಿ ಬೀನ್ಸು, ಕೆಂಪು ಬೀನ್ಸು, ಕಡಲೆಕಾಳು, ಹಸಿ ಬಟಾಣಿ, ಸೋಯಾ ಬೀನ್ಸು, ಅಗಸೆ ಬೀಜ, ಮೊಳಕೆ ಹುರುಳಿಕಾಳು. ಇದು ಮೊಳಕೆ ಬಂದಿರೋಂಥ ಹುರುಳಿಕಾಳು ಒಣಗಿಸಿಟ್ಕೊಂಡಿರೋಂಥದ್ದು. ಇದು ಹೆಸರು ಕಾಳು ಒಣಗಿಸಿಟ್ಟಿರೋಂಥದ್ದು ಮೊಳಕೆ ಕಾಳು. ಇದು ಅಲಸಂದೆ ಕಾಳು. ಇದು ಅಜ್ವಾಯಿನ ಕಾಳು. ಇದು ಕೆಂಪಕ್ಕಿ, ಜವೆ ಗೋಧಿ ಅಂತಾರೆ ಅದು, ಕಡಲೆಕಾಯಿ ಬೀಜ, ಏಲಕ್ಕಿ, ಈ ಚಿಯಾ ಸೀಡ್ಸು, ಕುಂಬಳಕಾಯಿ ಬೀಜ, ಸೌತೆ ಬೀಜ, ಕಲ್ಲಂಗಡಿ ಬೀಜ, ಸಬ್ಜಾ ಸೀಡ್ಸು. ಹಾಗೆ ಇಲ್ಲಿ ಬಾದಾಮಿ ಇದೆ, ಅಕ್ರೂಟ್ ಇದೆ, ಲವಂಗ ಇದೆ ಒಂದು ಸ್ವಲ್ಪ,
ಕೆಂಪು ಬೇಳೆ ತೊಗೊಂಡಿದ್ದೀನಿ, ಮಸೂರ್ ದಾಲ್ ಅಂತಾರೆ ಅದು, ಬಿಳಿ ಜೋಳ, ಸಬ್ಬಕ್ಕಿ, ಜೀರಿಗೆ, ಮೆಂತ್ಯ, ಅವರೆಕಾಳು, ಬಜೆ, ಸೈಂಧವ ಲವಣ, ಹಾಗೆ ಜಾಕಾಯಿ. ಸೈಂಧವ ಲವಣ ಸ್ವಲ್ಪ ಹಾಕ್ಕೊಳ್ತೀನಿ, ಇದೇನೇ ಸೈಂಧವ ಲವಣ ಅಂದರೆ. ಶತಾವರಿ, ಬೆಟ್ಟದ ನಲ್ಲಿಕಾಯಿ ಒಣಗಿಸಿರೋಂಥದ್ದು, ಅಶ್ವಗಂಧ, ಇಪ್ಲಿ, ಜ್ಯೇಷ್ಠ ಮದ್ದು, ಮೆಣಸು, ಗಸಗಸೆ. ಇದು ಒಣ ಶುಂಠಿನ ಪುಡಿ ಮಾಡಿ ಇಟ್ಟಿರೋದು, ಒಣಗಿಸಿ ಮನೆಯಲ್ಲೇ ಮಾಡಿ ಇಟ್ಕೊತೀನಿ. ಈ ಥರ ಪ್ಯಾಕ್ ಮಾಡಿ ಇಟ್ಕೊತೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಬೇಕಾದಾಗ ಉಪಯೋಗಿಸ್ಕೊಳ್ತೀನಿ, ಇಲ್ಲ ಒಣ ಶುಂಠಿ ಸಿಕ್ಕಿದ್ರೆ ಅದನ್ನು ತಂದು ಕೂಡ ಉಪಯೋಗಿಸ್ಕೊಳ್ಳೋದು. ಇದು ಅಮೃತ ಬಳ್ಳಿ ಒಂದೆಲಗ, ಇದು ಅಮೃತ ಬಳ್ಳಿ ಎಲೆಗಳೆಲ್ಲ ಒಣಗಿಸಿದ ಮೇಲೆ ಈ ರೀತಿ ಹಾಕ್ತವೆ. ಎಲ್ಲ ತೊಳೆದು ಬಟ್ಟೆನಲ್ಲಿ ಒಣಗಿಸಿ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಆವಾಗಲೇ ತೋರಿಸಿದಲ್ಲ ಇದು ಕಪ್ಪು ಜೀರಿಗೆ, ಕಹಿ ಜೀರಿಗೆ ಅಲ್ಲ, ಕಪ್ಪು ಜೀರಿಗೆ. ಆವಾಗಲೇ ತೋರಿಸಿದಲ್ಲ ಆ ಐಟಮ್ಸ್ಗಳಿವು. ಗುಲಾಬಿ ತವಿಯಿಂದ ಹಾಕ್ಕೊಳ್ತೀನಿ, ಫ್ಲೇವರ್ ಚೆನ್ನಾಗಿರುತ್ತೆ. ಪುನರ್ನವ ಬೇರು, ಶತಾವರಿ ಬೇರು, ಇವು ಬೇರುಗಳು ಕೂಡ ಗಂಧಿ ಅಂಗಡಿಗಳಲ್ಲಿ ಸಿಗ್ತವೆ, ತೊಗೊಂಡು ಬರಬಹುದು. ನಾವು ಅವನ್ನೆಲ್ಲ ಹಳ್ಳಿಲಿದ್ರೂ ಕೂಡ ಎಲ್ಲ ಬೇರುಗಳು ಸಿಗೋದಿಲ್ಲ. ಹಾಗಾಗಿ ನುಗ್ಗೆ ಸೊಪ್ಪು, ಕರಿಬೇವಿನ ಸೊಪ್ಪು, ಹರಳಿ ಎಲೆ, ಪುದೀನ ಸೊಪ್ಪು, ತುಳಸಿ, ವೀಳ್ಯದೆಲೆ, ಆಮೇಲೆ ಪಾರಿಜಾತ ಎಲೆ, ಇವೆಲ್ಲ ಎಲೆಗಳನ್ನೂ ಕೂಡ ಇಟ್ಕೊಂಡಿದ್ದೀನಿ. ಎಲ್ಲ ಒಣಗಿದ ಮೇಲೆ ಕ್ವಾಂಟಿಟಿ ಕಮ್ಮಿ ಆಗೋದ್ರಿಂದ ನಿಮಗೆ ನೋಡುವಾಗ ಅಷ್ಟು ಇದಾಗಿ ಗೊತ್ತಾಗಲ್ಲ. ಇದು ಪುದೀನ ಸೊಪ್ಪು, ಅದು ವೀಳ್ಯದೆಲೆ, ಅದು ಸೀಪೆ ಗಿಡದ ಚಿಗುರು ಎಲ್ಲ ಒಣಗಿಸಿದ್ದೀನಿ. ಒಣಗಿಸಿದಾಗ ಸ್ವಲ್ಪ ನೀರಿನಂಶ ಕಮ್ಮಿ ಆದಮೇಲೆ ಆ ಎಲೆಗಳು ನೋಡೋದಕ್ಕೆ ನಿಮಗೆ ಹಸಿರಲ್ಲಿ ಕಾಣಿಸುತ್ತಲ್ಲ, ಆ ರೀತಿ ಕಾಣಿಸೋದಿಲ್ಲ ಅಷ್ಟೇ. ಇದು ಮುಸ್ಕಿನ ಜೋಳ ತೊಗೊಂಡಿದ್ದೀನಿ ಸ್ವಲ್ಪ. ಹಾಗೆಯೇ ಕಮಲದ ಬೀಜದ್ದು ಮಕಾನ ಅದನ್ನು ಕೂಡ ತೊಗೊಂಡಿದ್ದೀನಿ. ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಲ್ಲ ಡ್ರೈ ರೋಸ್ಟ್ ಮಾಡಿ ಒಂದು ಬಟ್ಟೆ ಮೇಲೆ ಹಾಕೋಬೇಕು. ಕಾಟನ್ ಬಟ್ಟೆ ಮೇಲೆ ಹಾಕೋದ್ರಿಂದ ಏನಾಗುತ್ತೆ, ಕೆಳಗಡೆ ತೇವಾಂಶ ಇರೋದಿಲ್ಲ, ನೀರು ಬಿಟ್ಕೊಳಂಗೆ ಆಗೋದಿಲ್ಲ. ಇದೆಲ್ಲ ತಣ್ಣಗಾದ್ಮೇಲೆ ಮಿಲ್ಲು ಕೊಡಬೇಕು. ನೋಡಿ, ಎಲ್ಲ ಸಿರಿಧಾನ್ಯಗಳು, ಕಾಳುಗಳು ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಮೆಂತ್ಯ ಮತ್ತು ಇವೆಲ್ಲ ಸಣ್ಣ ಸಣ್ಣ ಸಾಮಗ್ರಿ ಆಗಿರೋದ್ರಿಂದ ಸೋಂಪು, ಜಾಕಾಯಿ, ಏಲಕ್ಕಿ ಎಲ್ಲ ಒಂದೇ ಸಲ ಇವನ್ನೆಲ್ಲ ಒಂದು ಬೆಚ್ಚಗೆ ಮಾಡ್ಕೊಳ್ಬಹುದು. ಆದರೂ ಲೋ ಫ್ಲೇಮ್ನಲ್ಲಿ ಎಲ್ಲನೂ ಬಿಸಿ ಮಾಡಬೇಕು, ಯಾವುದು ಹಾಗೆಯೇ ಹಸಿದಿನ ಉಪಯೋಗಿಸೋಂಗಿಲ್ಲ. ಈ ಬೇರುಗಳಿದ್ವಲ್ಲ, ಬಜೆ ಮತ್ತು ಶತಾವರಿ ಬೇರೆ, ಇವೆಲ್ಲನೂ ಮಿಕ್ಸಿನಲ್ಲಿ ಪುಡಿ ಮಾಡೋಕ್ಕೆ ಕಲ್ಲಲ್ಲಿ ಕುಟ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ದಪ್ಪ ದಪ್ಪ ಕುಟ್ಬಿಟ್ಟು. ಮಿಲ್ಲಲ್ಲಿ ಕೂಡ ಅಬ್ಜೆಕ್ಷನ್ ಮಾಡ್ತಾರೆ, ಹಾಗಾಗಿ ಆ ಪುಡಿನೆಲ್ಲನೂ ಸೀದೋಗುತ್ತೆ ಅಂತೇಳಿ ಅದು ಸಪ್ರೇಟಾಗಿ ಎತ್ತಿ ಇಟ್ಕೊಂಡಿದ್ದೀನಿ. ದಪ್ಪ ದಪ್ಪ ಬೇರೆಲ್ಲ ಬಿಸಿ ಮಾಡಿದ ನಂತರ ಈ ಬಜೆ ಮತ್ತು ಜ್ಯೇಷ್ಠ ಮದ್ದು, ಅಶ್ವಗಂಧ ಎಲ್ಲ ಸ್ವಲ್ಪ ಪುಡಿ ಮಾಡಿ ಕುಟ್ಕೊಂಡಿದ್ದೀನಿ. ಆ ಪುಡಿನ ಎತ್ತಿ ಇಟ್ಕೊಂಡಿದ್ದೀನಿ. ಆ ಕೊನೆಯಲ್ಲಿ ಪುಡಿ ಹಾಕ್ಕೊಳ್ಬಹುದು. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ಚಕ್ಕೆ ಥರ ಮಾಡಿ ಇಟ್ಕೊಂಡಿದ್ದೀನಿ. ಈ ಪೌಡರ್, ಎಲೆ ಪೌಡರ್ಗಳು ಎಲ್ಲ ಬಿಸಿ ಮಾಡಿ ಕೈನಲ್ಲಿ ಕ್ರಷ್ ಮಾಡಿದ್ರೆ ಇಷ್ಟು ಪುಡಿ ಆಗುತ್ತೆ. ಇದ್ರ ಜೊತೆಗೆ ಡ್ರೈ ಫ್ರೂಟ್ಸು ಎಲ್ಲ ಹಾಕ್ಕೊಂಡಿದ್ದೀವಿ. ಮಕಾನ, ಕಡಲೆಕಾಯಿ ಬೀಜ ಪ್ರತಿಯೊಂದು ಇದೆ ಇಲ್ಲಿ. ಎಲ್ಲನೂ ಸ್ವಲ್ಪ ತಣ್ಣಗಾಗಿ ಬಿಟ್ಟು ಮಿಲ್ಲಲ್ಲಿ ಕೊಟ್ಟು ಪುಡಿ ಮಾಡಿಸ್ಕೊಬಂದಿದ್ದೀನಿ. ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ರಾಗಿನ ಇದ್ರ ಜೊತೆ ಪುಡಿ ಮಾಡಿಲ್ಲ, ನಾನು ರಾಗಿ ಹುರಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ರಾಗಿ ಡೈರೆಕ್ಟಾಗಿ ಬಳಸೋಕ್ಕಿಂತ ಮೊಳಕೆ ತೆಗೆದು ಒಣಗಿಸಿ ಹುರಿದ್ಬಿಟ್ಟು ಮಿಲ್ ಮಾಡಿಸಿ, ಅಥವಾ ರಾಗಿ ಹುರಿ ಹಿಟ್ಟು ಅಂತ ಕೂಡ ನಾವು ಮಾಡ್ಕೊಳ್ಬಹುದು. ಅದು ಕೂಡ ವಿಡಿಯೋ ಹಾಕ್ತೀನಿ. ರಾಗಿ ಹುರಿ ಹಿಟ್ಟನ್ನ ಮನೇಲಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಯಾರು ಕೇಳಿದರು ಅಂತೇಳಿ. ಆ ರಾಗಿ ಹುರಿ ಇಟ್ಟಿದ್ದರಿಂದ ರಾಗಿನ ಇದ್ರ ಜೊತೆ ಮಿಕ್ಸ್ ಮಾಡಿರಲಿಲ್ಲ, ಸಿರಿಧಾನ್ಯ ಜೊತೆ ಮನೆಗೆ ತೊಗೊಂಡು ಬಂದು 1 ಸ್ಪೂನ್ ಒಣಶುಂಠಿ ಪುಡಿ ಇದ್ದಿದ್ದರಿಂದ ಒಣಶುಂಠಿ ಪುಡಿ ಮತ್ತು ರಾಗಿ ಹಿಟ್ಟು ಹುರಿ ಇಟ್ಟಿತ್ತಲ್ಲ, ಅದನ್ನು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಿರಿಧಾನ್ಯ ಹಿಟ್ಟಿಗೆ ಮಿಕ್ಸ್ ಮಾಡಿ ಇದನ್ನು ಇಷ್ಟು ರೆಡಿ ಆಯಿತು. ಇದನ್ನು ಪ್ಯಾಕ್ ಮಾಡಿ ನೀವು ಮನೆಯಲ್ಲಿ ಸುಮಾರು ಒಂದು 3 4 ತಿಂಗಳವರೆಗೂ ಇಟ್ಕೊಳ್ಬಹುದು. ಎಲ್ಲ ಡ್ರೈ ರೋಸ್ಟ್ ಮಾಡಿರೋದ್ರಿಂದ ಇರುತ್ತೆ. ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾದ ನಂತರ ಈ ರೀತಿ ಮಿಲೆಟ್ ಮಾಲ್ಟ್ ಮಾಡಿಬಿಟ್ಟು ಅದನ್ನು ಪ್ಯಾಕೆಟ್ ಮಾಡಿ ಸೇಲ್ ಮಾಡ್ತೀವಿ. ನಿಮಗೆ ಇದರಲ್ಲಿ ಕಡಲೆಕಾಯಿ ಬೀಜದ ಚಟ್ನಿ ಪುಡಿ ಸಿಗುತ್ತೆ, ಹಾಗೆ ಹಾಗಲಕಾಯಿದು ಚಟ್ನಿ ಪುಡಿ ಸಿಗುತ್ತೆ. ಇವನು ಕೂಡ 2 ರಿಂದ 3 ತಿಂಗಳವರೆಗೂ ಸ್ಟೋರ್ ಮಾಡ್ಕೊಳ್ಬಹುದು. ಹಾಗೆ ಕರಿಬೇವಿನ ಸೊಪ್ಪೊಂದು, ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಕೂಡ ಸಿಗುತ್ತೆ. ನಿಮಗೆ ಏನು ಬೇಕೋ ಅದನ್ನು ಆರ್ಡ್ರ್ ಮಾಡ್ಕೋಬಹುದು. ನಾನು ಪುಳಿಯೋಗರೆ ಪುಡಿನ ಅದನ್ನು ಕೂಡ ಇನ್ಸ್ಟೆಂಟಾಗಿ ತುಪ್ಪ ಹಾಕ್ಬಿಟ್ಟು, ಗೋಡಂಬಿ ಹಾಕ್ಬಿಟ್ಟು, ಪೌಡ್ರ್ ಹಾಕ್ಬಿಟ್ಟು, ಜಸ್ಟ್ ಅನ್ನ, ಬಿಸಿ ಅನ್ನ ಆದರೂ ಆಗ್ಬೋದು, ಅಥವಾ ತಣ್ಣಗಾಗಿರೋ ಅನ್ನ, ಉಳಿದಿರೋ ಅನ್ನ ಯಾವುದಾದ್ರೂ ಆಗ್ಬೋದು, ಜಸ್ಟ್ ಮಿಕ್ಸ್ ಮಾಡಿದ್ರೆ ಪುಳಿಯೋಗರೆ ಕೂಡ ರೆಡಿ. ಇನ್ಸ್ಟೆಂಟ್ ಪುಳಿಯೋಗರೆ ಪೌಡರು ಎಲ್ಲ ರೆಡಿ ಇರುತ್ತೆ. ಇದಕ್ಕೇನು ಮತ್ತೆ ಉಪ್ಪೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ. ನೀವು ಅನ್ನಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮಾಡ್ಕೊಂಡಿರಾಯಿತು, ಅಥವಾ ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ಪುಡಿ ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿದ್ರು ಆಯಿತು. ಇದಕ್ಕೊಂದು ಸ್ವಲ್ಪ ಬೇಕಾದ್ರೆ ತುಪ್ಪನೋ ಕೊಬ್ಬರಿ ಎಣ್ಣೆನೋ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಕೊಬ್ಬರಿ ಎಣ್ಣೆ ನಾನು ಜಾಸ್ತಿ ಬಳಸೋದು, ಗಾಣದೆಣ್ಣೆ ಬಳಸೋದ್ರಿಂದ ಕೂಡ ತುಂಬಾ ರುಚಿಯಾಗಿರುತ್ತೆ. ಬಿಸಿ ಅನ್ನಕ್ಕೆ ಜಸ್ಟು ಪುಳಿಯೋಗರೆ ಪೌಡರ್ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನಷ್ಟು ಒಬ್ರಿಗಾದ್ರೆ ಸಾಕಾಗುತ್ತೆ. 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಎಣ್ಣೆ ಥರ ಬಿಟ್ಕೊಳ್ಳುತ್ತಲ್ಲ, ಚೆನ್ನಾಗಿ ಎಲ್ಲ ಅನ್ನಕ್ಕೂ ಮಿಕ್ಸ್ ಆಗುತ್ತೆ. ನೋಡಿದ್ರಲ್ಲ, ಸಿಂಪಲಾಗಿ ಮಾಡ್ಬೋದು ಅಂತೇಳಿ. ಇದು ಮಿಲ್ಲೆಟ್ ಮಿಕ್ಸ್. ಇದು ನಾವು ಸಿರಿಧಾನ್ಯ ಮಾಲ್ಟ್ ಮಾಡೋದು ಹೇಳ್ಕೊಟ್ನಲ್ಲ, ಅದರಲ್ಲಿ ಮುದ್ದೆ ಕೂಡ ಮಾಡಬಹುದು, ಗಂಜಿ ಕೂಡ ಮಾಡಬಹುದು.
ಅದನ್ನು ಯಾವ್ಯಾವ ರೀತಿ ಬಳಸ್ಕೊಳ್ಬಹುದು ಅಂದರೆ ಚಪಾತಿ ದೊಟ್ಟೆ ಹಿಟ್ಟಿನ ಜೊತೆಗೆ ಹಾಕ್ಕೊಳ್ಬಹುದು 1-2 ಸ್ಪೂನಷ್ಟು, ದೋಸೆ ಹಿಟ್ಟಿಗೆ ಹಾಕ್ಕೊಳ್ಬಹುದು. ನಾನಿಲ್ಲಿ ಮುದ್ದೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. 1-2 ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನಾರ್ಮಲಿ ನೀವು ಯಾವ ರೀತಿ ರಾಗಿ ಮುದ್ದೆ ಮಾಡ್ತೀರಾ ಅದೇ ರಾಗಿ ಮುದ್ದೆ ಹಿಟ್ಟಿಗೆ ಸ್ವಲ್ಪ ಗಂಜಿ ಥರ ಮಾಡ್ಕೊಳ್ಳೋಕ್ಕೆ ಮೊದಲು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಗಂಟು ಕೂಡ ಬರೋಲ್ಲ, ಸ್ಪೂನಲ್ಲಿ 2 ಸಲ ಹಿಂಗೆ ಅಂದ್ರೆ ಸಾಕು ಇದಾಗ್ಬಿಡುತ್ತೆ. ಈಗ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಕುದಿಸ್ಕೊಂಡು ನಾರ್ಮಲ್ಲಿ ರಾಗಿ ಹಿಟ್ಟು ಹಾಕ್ಕೊಂಡು ಯಾವ ರೀತಿ ಮುದ್ದೆ ಮಾಡ್ತೀರಾ ಅದೇ ರೀತಿ ರಾಗಿ ಮುದ್ದೆ ಮಾಡಿಕೊಂಡು ಉಪಯೋಗಿಸ್ಕೊಳ್ಬಹುದು. ನೀವು ದೋಸೆಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಈ ಸಿರಿಧಾನ್ಯ ಮಾಲ್ಟನ್ನ ಉಪಯೋಗಿಸ್ಕೊಳ್ಬೋದು. ಈಗ ಗಂಜಿ ಕುಡಿಯೋದಕ್ಕೆ ಇಷ್ಟ ಇರಲ್ಲ, ಗಂಜಿ ಹಿಟ್ಟು ಉಳಿದೋಗಿದೆ ತೊಗೊಂಡಿರೋದು ಅಂತ ಅಂದರೂ ಕೂಡ ಮಾಡಬಹುದು. ಮನೇಲಿ ಎಲ್ಲರೂ ಗಂಜಿ ಕುಡಿಯೋಲ್ಲ, ಆ ಹಿಟ್ಟನ್ನ ಹೆಂಗಾನ ಇಷ್ಟು ಸಾಮಗ್ರಿಗಳಿದೆ ಉಪಯೋಗಿಸ್ಕೋಬೇಕಂದ್ರೂ ಕೂಡ ಎಲ್ಲರೂ ಮುದ್ದೆ ತಿಂತಾರೆ, ಮುದ್ದೆಗೆ ಹಾಕ್ಕೊಳ್ಳಿ. ಅಥವಾ ಚಪಾತಿ ತಿಂತಾರೆ, ಚಪಾತಿ ಹಿಟ್ಟಿಗೆ 1-2 ಸ್ಪೂನಷ್ಟು ಹಾಕ್ಕೊಳ್ಳಿ. ಒಂದು ಗಂಟು ಕೂಡ ಇರಲ್ಲ, ತುಂಬ ಚೆನ್ನಾಗಿ ಮುದ್ದೆ ಕೂಡ ರೆಡಿಯಾಗುತ್ತೆ. ರುಚಿಯಾಗೂ ಇರುತ್ತೆ, ಒಳ್ಳೆ ಫ್ಲೇವರ್ ಕೂಡ ಬರ್ತಾ ಇರುತ್ತೆ. ಬೇರೆ ಏನೂ ಥರ ಚೇಂಜಸ್ ಅನಿಸಲ್ಲ. ಅದು ರಾಗಿ ಮುದ್ದೆ ತಿಂದ ಅಭ್ಯಾಸರಿಗೆ ರಾಗಿ ಮುದ್ದೆ ಥರನೇ ಅನಿಸುತ್ತೆ. ನೋಡಿ ಮುದ್ದೆ ಕೂಡ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತೇಳಿ. ನಿಮ್ಮ ಮುಂದೆನೇ ಮಾಡಿರೋಂಥದ್ದು ರಾಗಿ ಮಾಲ್ಟ್ ಹಾಕ್ಕೊಂಡು, ಸಿರಿಧಾನ್ಯ ಮಾಲ್ಟ್ ಹಾಕ್ಕೊಂಡು ರಾಗಿ ಮುದ್ದೆ ಮಾಡಿರೋಂಥದ್ದು. ಮುದ್ದೆ ಮಾಡೋರಿಗೆಲ್ಲ ಗೊತ್ತಿರುತ್ತಿದ್ದು, ಹಾಗಾಗಿ ನಾನು ಮೆಜರ್ಮೆಂಟ್ ಅಂತ ಏನೂ ಹೇಳಿಲ್ಲ. ನಿಮಗೇನೋ ಗೊತ್ತಾಗಬೇಕು ಮೆಜರ್ಮೆಂಟ್ ಅಂತ ಜಸ್ಟ್ ಗಂಜಿ ಹಾಕ್ಕೊಳ್ಳಿ. ಗಂಜಿ ಮಾಡಿದ್ಮೇಲೆ ಸ್ವಲ್ಪ ಹಿಟ್ಟು ಕಡಿಮೆ ತೊಗೊಳ್ತಿದೆ ನೋಡಿ ಮಾಡ್ಕೊಳ್ಳಿ. ಸಿರಿಧಾನ್ಯ ಮಾಲ್ಟಿಂದ ರಾಗಿ ಮುದ್ದೆ ಕೂಡ ಮಾಡ್ಕೊಂಡ್ವಿ. ಕಲರ್ ಏನೂ ಚೇಂಜ್ ಆಗಿರಲ್ಲ, ಯಾಕೆಂದರೆ ರಾಗಿ ಪ್ರಮಾಣ ಜಾಸ್ತಿ ಇರುತ್ತೆ. ಹಾಗಾಗಿ ನೆಕ್ಸ್ಟು ಸಿರಿಧಾನ್ಯ ಮಾಲ್ಟು. ಈಗ ಮಾಲ್ಟ್ ಅಂತಲೇ ಮಾಡಿರೋದ್ರಿಂದ ಮಾಲ್ಟನ್ನು ಯಾವ ರೀತಿ ಮಾಡ್ಕೋಬೇಕಂತ ಕೇಳಿದ್ರು ಕನ್ಫ್ಯೂಸ್ ಇರ್ಬೋದು. ನನ್ನ ಬ್ರ್ಯಾಂಡಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2.5 ಸ್ಪೂನಷ್ಟು ಹಾಕ್ಕೊಳ್ತೀನಿ, ಏಕೆಂದರೆ ನಾನು 4-5 ಲೋಟದಷ್ಟು ಮಾಲ್ಟ್ ಮಾಡ್ತಾರಂಥದ್ದು. ಹಾಗಾಗಿ ನಾನಿಲ್ಲಿ 1 ಲೀಟ್ರ್ ನೀರು ತೊಗೊಂಡಿದ್ದೀನಿ. ಅಲ್ಲಿ 1.25 ಲೀಟ್ರಷ್ಟು ನೀರನ್ನ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. 1/4 ಲೀಟ್ರಷ್ಟು ನೀರಲ್ಲಿ ಈ ರೀತಿ ಕಲಸಿಟ್ಕೊಳ್ಳೋಣ. ನೆನೆಸ್ಬೇಕಂತೇನಿಲ್ಲ, ಜಸ್ಟ್ ನಿಮ್ಗೆ ತೋರ್ಸೋಕ್ಕೆ ಅಂತೇಳಿ ಕಲಿಸಿದ್ದೀನಿ. ನೀರು ಕುದಿಬೇಕಾದ್ರೆ ನಾವು ಕಲಸಿರೋಂಥ ಮಾಲ್ಟನ್ನು ಹಾಕ್ಕೊಳ್ಳೋಣ. ಯಾವುದೇ ಮಾಲ್ಟ್ ಮಾಡಬೇಕಾದ್ರೂ ಈ ರೀತಿ ಮಾಡೋದ್ರಿಂದ ನಿಮಗೆ ಗಂಟು ಕೂಡ ಆಗಲ್ಲ. 3-4 ನಿಮಿಷದಲ್ಲಿ ಮಾಲ್ಟ್ ರೆಡಿ ಆಗುತ್ತೆ. ಯಾಕೆಂದರೆ ತಣ್ಣೀರಿಗೆ ಹಾಕ್ಬಿಟ್ರೆ ತಿರುಗಿಸ್ಕೊಂಡು ನಿಂತ್ಕೋಬೇಕು. ಒಂದು ಸಲ ತಳ ಹಿಡಿದ್ರೆ ತಳ ಹಿಡಿತಾನೆ ಇರುತ್ತೆ. ಹಾಗಾಗಿ ಈ ನೊರೆ ಎಲ್ಲ ಕಡಿಮೆ ಆಗುತ್ತೆ. 2-3 ನಿಮಿಷ ಜಸ್ಟ್ ಕುದಿವಾಗ ಹಾಕ್ಬಿಟ್ಟು ಜಸ್ಟ್ ತಿರುಗಿಸ್ಬಿಟ್ಟು ಸ್ವಲ್ಪ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಸೌಟ್ ಇಟ್ಬಿಡಿ. ನೋಡಿ ನೊರೆ ಎಲ್ಲ ಕಡಿಮೆ ಆಗಿದೆ. ಒಂದು ಸೌಟ್ ಇಕ್ಕಿದ್ರೆ ಉಕ್ಕಿ ಬಂದು ಸುರಿಯೋದಿಲ್ಲ. ಅದು ಸಿಮ್ಮಲ್ಲಿ ಒಂದು ಸೈಡಲ್ಲಿ ಒಂದು 3 ನಿಮಿಷ ಬೇಯೋದಕ್ಕೆ ಇಟ್ಟರೆ ಸಾಕು. ಅದ ನೋಡಿ ನಿಮಗೆ ಬಿಸಿಲೇ ಇಷ್ಟಿದೆ. ಆರಿದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ನೋಡಿಕೊಂಡು ನೀವು ಒಂದು ಸಲ ಮಾಡಿ ನಂತರ ನಿಮಗೆ ಐಡಿಯಾ ಗೊತ್ತಾಗುತ್ತೆ. ನಾನಿಲ್ಲಿ ಸ್ವೀಟು ಮತ್ತು ಮೊಸರು ಹಾಕಿ ಖಾರ ಎರಡೂ ಮಾಡ್ಕೊತಾ ಇದ್ದೀನಿ. ಮೊಸರು, ಬಿಳಿ ಈರುಳ್ಳಿ ತೊಗೊಂಡಿದ್ದೀನಿ, ಬೆಲ್ಲ ಮತ್ತು ಹಾಲು ತೊಗೊಂಡಿದ್ದೀನಿ ಸ್ವೀಟ್ ಮಾಡೋದಕ್ಕೆ. ನಮ್ಮನೆಗೆ ಇದರಲ್ಲಿ ಸ್ವೀಟ್ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ಹಾಲು ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಹಾಲೇನು ಬೇಕಾಗಲ್ಲ. ಕಾಯ್ದು ಆರಿಸಿರೋಂಥ ಹಾಲದು. ಅದಕ್ಕೆ ಸ್ವಲ್ಪ ಬೆಲ್ಲದ ಪುಡಿ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಏಲಕ್ಕಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಇದೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಿಕ್ಸ್ ಮಾಡಿದ್ರೆ ಸ್ವೀಟ್ ಲಸ್ಸಿ ಥರನೇ ಇರುತ್ತೆ. ಸ್ವೀಟು ಸಿರಿಧಾನ್ಯ ಮಾಲ್ಟ್ ರೆಡಿ ಆಯಿತು. ಸ್ವೀಟ್ ಇಷ್ಟಪಡೋರು ಈ ರೀತಿ ಮಾಡ್ಕೊಳ್ಳಿ, ಪಾಯಸದಕ್ಕಿಂತ ರುಚಿಯಾಗಿರುತ್ತೆ. ನೆಕ್ಸ್ಟು ಇದೊಂದು ಸ್ವಲ್ಪ ಮೊಸರು ಹಾಕ್ಬೇಕಂದ್ರೆ ಸ್ವಲ್ಪ ತಣ್ಣಗಾಗಬೇಕದು. ಬಿಸಿಗೆ ಮೊಸರು ಹಾಕಿದ್ರೆ ಟೇಸ್ಟು ಇರಲ್ಲ, ಹೊಡ್ಕೊಂಡಂಗೆ ಆಗುತ್ತೆ. ನಿಮಗೆ ಟೈಮ್ ಇದ್ದೆ ಅಂದರೆ ರಾತ್ರಿನೇ ಮಾಡಿಟ್ಬಿಟ್ಟು ಬೆಳಗ್ಗೆ ಕೂಡ ನೀವು ಮೊಸರು ಮಿಕ್ಸ್ ಮಾಡ್ಕೊಳ್ಬೋದು. ನಾನೊಂದು ತಣ್ಣೀರಿನಲ್ಲಿ ಮೊಸರು ಮಿಕ್ಸ್ ಮಾಡಬೇಕಲ್ಲ, ಹಾಗಾಗಿ ಆ ಸಿರಿಧಾನ್ಯ ಬ್ಯಾಟರ್ ಪೂರ್ತಿ ಇಟ್ಕೊಂಡಿದ್ದೀನಿ. ಒಂದು 5 ನಿಮಿಷದಲ್ಲಿ ತಣ್ಣಗಾಗುತ್ತೆ. ನಂತರ ಮೊಸರು ಪ್ಯಾಕೆಟ್ ತೊಗೊಂಡು ಈ ರೀತಿ ಸ್ವಲ್ಪ ಕುಲ್ಕೋದ್ರಿಂದ, ಕಟ್ ಮಾಡಿಲ್ಲ ಹಾಗೆಯೇ ಕುಲ್ಕೋದ್ರಿಂದ ಮೊಸರು ಥರನೇ ಚೆನ್ನಾಗಿ ಗಟ್ಟಿ ಮೊಸರು ಥರ ಆಗುತ್ತೆ. ನಾವು ಮೊಸರನ್ನ ಮತ್ತೆ ಬೀಟ್ ಮಾಡೋ ಅವಶ್ಯಕತೆ ಇರಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಒಂದು ಲೋಟಕ್ಕೆ ಹಾಕ್ಕೊಳ್ಳಿ. ನನಗೆ ಈ ಮೊಸರು ಈರುಳ್ಳಿ ಜೊತೆ ಕುಡಿಯೋದಂದರೆ ತುಂಬಾ ಇಷ್ಟ, ತುಂಬ ರುಚಿಯಾಗಿರುತ್ತೆ. ಮೊಸರು ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಬೋದು, ಅಥವಾ ಮೊಸರು ಬೇಡ ಅಂದರೆ ಹಾಗೆ ಪ್ಲೈನ್ ಕೂಡ ಹಾಕ್ಕೊಳ್ಬಹುದು. ಮಾಲ್ಟ್ ಪೌಡ್ರು ಕೂಡ ಉಪ್ಪಿನ ಪುಡಿ, ಉಪ್ಪು ಹಾಕಿರ್ತೀವಿ, ಸೈಂಧವ ಲವಣ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿರ್ತೀನಿ. ಯಾಕೆಂದರೆ ಸ್ವೀಟ್ ಮಾಡ್ಕೊಳ್ವಾಗ ತುಂಬ ಉಪ್ಪಿನ ಪ್ರಮಾಣ ಹೊಡಿಬಾರ್ದು ಅಂತೇಳಿ. ನಿಮಗೆ ಮೊಸರು ಜೊತೆಗೆ ಸ್ವಲ್ಪ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ. ಬಿ ಪಿ ಪೇಷಂಟ್ ಆದರೆ ನಿಮ್ಮ ರುಚಿಗೆ ತಕ್ಕಂತೆ ನೀವು ಉಪಯೋಗಿಸ್ಕೊಳ್ಳಿ. ನಾನಿಲ್ಲಿ ಬಿಳಿ ಈರುಳ್ಳಿನ ತೊಗೊಂಡಿದ್ದೀನಿ, ಅಥವಾ ನಾಟಿ ಈರುಳ್ಳಿ ತೊಗೊಳ್ಳಿ. ಅವೆರಡು ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಅಡುಗೆಗೆ ಉಪಯೋಗಿಸೋಂಥ ಈರುಳ್ಳಿನೇ ತೊಗೊಳ್ಳಿ. ಇದು ಸ್ವಲ್ಪ ತಣ್ಣಗಾಗಿದೆ, ಮೊಸರು ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಖತ್ತಾಗಿರುತ್ತೆ ಟೇಸ್ಟು. ನನಗೆ ಇದು ರಾತ್ರಿ ಮಾಡಿಟ್ಟು ಬೆಳಗ್ಗೆ ಕುಡಿಯೋಕ್ಕೆ ತುಂಬ ಇಷ್ಟ. ತಣ್ಣಗಿದ್ದಾಗ ರುಚಿ ಇನ್ನೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಮೊಸರು ಇಲ್ಲ ಅಂದರೂ ಕೂಡ ಹಾಗೆಯೇ ಉಪಯೋಗಿಸ್ಬೋದು. ಕೆಲವರಿಗೆ ಬೆಳಗ್ಗೆ ಮೊಸರು ಕುಡಿಯೋದಕ್ಕೆ ಇಷ್ಟ ಆಗಲ್ಲ, ಮೊಸರು ಉಪಯೋಗಿಸೋದು ಬೇಡ ಅಂದರೆ ಹಾಗೆ ಕೂಡ ಉಪಯೋಗಿಸ್ಬೋದು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದು ನಿಮ್ಮ ಚಾಯ್ಸೇ. ಬೇಡ ಅಂದರೆ ಪ್ಲೈನ್ ಹಾಗೆಯೇ ಕೂಡ ತೊಗೊಳ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಈರುಳ್ಳಿ, ಹಸಿ ಈರುಳ್ಳಿ, ಹಾಗೆಯೇ ಒಂದು ಹಸಿಮೆಣ್ಸಿಕಾಯಿ ಏನು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬಹುದು. ನಾನು ಸುಮ್ಮನೆ ಇಟ್ಟಿದ್ದೀನಿ, ಹಾಕ್ಕೊಂಡು ಕುಡಿದು ಕೂಡ ಒಳ್ಳೆ ರುಚಿ ಇರುತ್ತೆ. ನೋಡಿ ಮಾಡಿ ರುಚಿ ನೋಡಿ. ಸಣ್ಣ ಪ್ಯಾಕೆಟಲ್ಲೇ ಕೂಡ ಸಿಗುತ್ತೆ, 200 ಗ್ರಾಮಿಂದ ಕೂಡ ಸಿಗುತ್ತೆ. ನೀವು ತೊಗೊಂಡು ಟೇಸ್ಟ್ ನೋಡಿ ಮತ್ತೆ ಬೇಕಾದಲ್ಲಿ ಆರ್ಡ್ರ್ ಮಾಡಬಹುದು. ಈ ಎಲ್ಲ ಸಾಮಗ್ರಿಗಳು ಸಿಕ್ಕಿ ನಿಮಗೆ ಸಮಯ ಇದ್ದು ಮಾಡ್ಕೊತೀವಿ ಅಂದರೆ ಮಾಡ್ಕೊಳ್ಳಿ. ಮಾಡಲಿ ಅಂತಲೇ ಖುಷಿಗೋಸ್ಕರ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಗಿಲ್ಲ ಅಂದರೆ ನಿಮಗೋಸ್ಕರ ನಾವಿದ್ದೀವಿ, ಆರ್ಡ್ರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಹಾಗೆ ನಮ್ಮಲ್ಲಿರೋಂಥ ಪ್ರಾಡಕ್ಟ್ಗಳನ್ನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. RSK ಫುಡ್ ಪ್ರಾಡಕ್ಟು, ಅದರಲ್ಲಿ ಹೋಗಿ ಸರ್ಚ್ ಮಾಡಿ ಒಂದು ಸಲ. ನಿಮ್ಗೆ ಬೇಕಾದಲ್ಲಿ ಆರ್ಡ್ರ್ ಮಾಡ್ಕೊಳ್ಳಿ. ಓಕೆ, ಬಾಯ್, ಥ್ಯಾಂಕ್ ಯು.